ಹಿಮವದ್ ಗೋಪಾಲಸ್ವಾಮಿ ಹೆಸರೇ ಸೂಚಿಸುವ ಹಾಗೆ ಹಿಮದಿಂದ ಆವೃತ್ತವಾದ ಶ್ರೀ ಕೃಷ್ಣನ ಮಂದಿರ. ಹಚ್ಚ ಹಸುರಿನಿಂದ ಆವೃತ್ತವಾದ, ನೋಡಿದೊಡನೆ ಮನಸ್ಸಿಗೆ ಮುದ ನೀಡುವ, ತಣ್ಣಗೆ ಮೈ ಸೋಕಿ ಮುಂದುವರಿಯುವ ಮೋಡಗಳ ನಡುವೆ ಒಂದಿಷ್ಟು ಸಮಯ ಕಳೆಯುವ ಸುಂದರ ತಾಣ. ಹಿಮಚ್ಛಾದಿತ ಬೆಟ್ಟಗಳ ಸಾಲು, ಅಲ್ಲಲ್ಲಿ ಕಾಣಸಿಗುವ ಗಜಪಡೆಗಳ ಹಿಂಡು, ಇವೆಲ್ಲವನ್ನು ಅನುಭವಿಸಲು ಬಹುದೂರ ಹೋಗೋ ಅವಶ್ಯಕತೆಯೇ ಇಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ 220 ಕಿಲೋಮೀಟರ್ ದೂರ ಹಾಗೂ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಿಂದ 80 ಕಿಲೋಮೀಟರ್ ಕ್ರಮಿಸಿದರೆ ಸಾಕು. ಹಚ್ಚ ಹಸುರಿನಿಂದ ಕಂಗೊಳಿಸುವ ಹಿಮವದ್ ಗೋಪಾಲಸ್ವಾಮಿಯ ಬೆಟ್ಟದ ಬುಡವನ್ನು ತಲುಪಬಹುದು. ಬೆಟ್ಟದ ಬುಡದವರಿಗಷ್ಟೇ ಸ್ವಂತ ವಾಹನದಲ್ಲಿ ಪ್ರಯಾಣ ಸಾಧ್ಯ. ನಂತರ ಬೆಟ್ಟದ ತುದಿವರೆಗೂ ತಮ್ಮನ್ನು ಸುರಕ್ಷಿತವಾಗಿ ತಲುಪಿಸಿ ನಂತರ ಪುನಃ ಬೆಟ್ಟದ ಬುಡಕ್ಕೆ ತಲುಪಿಸುವ ಜವಾಬ್ದಾರಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಚಾಲಕರದು. ಜಾಗರೂಕತೆಯಿಂದ ಬಸ್ ಚಲಾಯಿಸಿ ಬೆಟ್ಟದ ತುದಿಯಲ್ಲಿರುವ ಗೋಪಾಲಸ್ವಾಮಿ ಮಂದಿರದ ಬಳಿಗೆ ತಲುಪಿಸುವ ಚಾಲಕರದ್ದು ನಿರಂತರ ಸೇವೆ. ಒಮ್ಮೆ ಬೆಟ್ಟದ ತುದಿ ತಲುಪಿತೆಂದರೆ ಸ್ವರ್ಗಕ್ಕೆ ಮೂರೇಗೇಣು ಅನಿಸದಿರದು. 10-20 ಅಡಿ ಅಂತರವು ಕೆಲವೊಮ್ಮೆ ಕಾಣಿಸಿದಂತೆ ಮಂಜು ಮುಸುಕಿದ ವಾತಾವರಣದಲ್ಲಿ ಉಲ್ಲಾಸದಿಂದ ಕಾಲ ಕಳೆಯಬಹುದು. ಬೆಟ್ಟದ ತುದಿಯಲ್ಲಿರುವ ವೇಣುಗೋಪಾಲಸ್ವಾಮಿ ಮಂದಿರವು ಅದ್ಭುತವಾಗಿದೆ. 14ನೇ ಶತಮಾನದಲ್ಲಿ ಅಗಸ್ತ್ಯ ಮುನಿ ನಿರ್ಮಿಸಿದ್ದರೆಂದು ಹೇಳಲಾಗುವ ಮಂದಿರದಲ್ಲಿ ವರ್ಷದ 365 ದಿನಗಳು ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ನೀರು ಚಿನುಗುತ್ತಿರುತ್ತೆ. ಅರಣ್ಯ ಪ್ರದೇಶವನ್ನು ಸ್ವಚ್ಛವಾಗಿಡಬೇಕೆಂಬ ಕಾರಣದಿಂದ ಬೆಟ್ಟದ ಬುಡದಲ್ಲೇ ಪ್ಲಾಸ್ಟಿಕ್ ಬಾಟಲ್ಗಳು, ಬ್ಯಾಗ್ಗಳನ್ನು ಅರಣ್ಯ ಸಿಬ್ಬಂದಿಗಳ ಸುಪರ್ದಿಗೆ ನೀಡಿಯೇ ಒಳಗೆ ಪ್ರವೇಶಿಸಬೇಕಾಗತ್ತೆ. ಕರ್ನಾಟಕದ ಹಿಮಾಲಯವೆಂದೇ ಹೇಳಬಹುದಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ರಾಜ್ಯದ ಹೆಮ್ಮೆಯ ಹೆಸರುವಾಸಿಯಾದ ಸ್ಥಳ. ಒಮ್ಮೆಯಾದರೂ ನೋಡಕ್ಕೆ ಮೈಗೊಳ್ಳಿ ಜೀವನ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ ಮೋಡಕ್ಕೆ ಮೈಯೊಡ್ಡಿ ಜೀವನ ಸಾರ್ಥಕಗೊಳಿಸಿಕೊಳ್ಳುವುದೆಂಬುದೇ